ಹಾಯ್, ಇವತ್ತು ನಾನು ನಿಮಗೆ ತೋರಿಸ್ತಾ ಇರೋಂಥ ಪ್ರಾಪರ್ಟಿ 8 ಎಕರೆ ಡಾಂಬರ್ ರೋಡ್ಗೆ ಟಚ್ ಇರೋವಂಥ ಒಂದು ಬ್ಯೂಟಿಫುಲ್ ಆಗಿರೋವಂಥ ಪ್ರಾಪರ್ಟಿ. ಈ ಪ್ರಾಪರ್ಟಿ ಸ್ಟೇಟ್ ಹೈವೇಯಿಂದ 1 ಕಿಲೋಮೀಟ್ರ್ ಆಗುತ್ತೆ. ಈ ಪ್ರಾಪರ್ಟಿಗೆ 2 ಕಡೆಯಿಂದ ರೋಡ್ ಬರುತ್ತೆ. ಇದೊಂದು ಮಡ್ ರೋಡ್ ಬರುತ್ತೆ, ಇನ್ನೊಂದು ನೀವೇನು ನೋಡ್ತಾ ಇದ್ದೀರಾ ಈ ತಾರ್ ರೋಡ್ಗೆ ಟಚ್ ಇದೆ. ಪ್ರಾಪರ್ಟಿ ಎಂಟ್ರೆನ್ಸು ನೀವೇನು ನೋಡ್ತಾ ಇದ್ದೀರಾ ಗೇಟು ಇಲ್ಲಿಂದಲೇ ಸ್ಟಾರ್ಟ್ ಆಗುತ್ತೆ. ಇದೇ ಪ್ರಾಪರ್ಟಿ ಬರುತ್ತೆ. ಈ ಜಾಗ ಟೋಟಲ್ ಬೌಂಡ್ರಿ 10 ಎಕರೆ ಬರುತ್ತೆ. ರೆಕಾರ್ಡ್ ಇರೋವಂಥದ್ದು 8 ಎಕರೆ ಮತ್ತು ಇನ್ನೊಂದು 2 ಎಕರೆ ಎಕ್ಸಸ್ ಆಗಿ ಸಿಗುತ್ತೆ. ಈ ಜಾಗದಲ್ಲಿ ನೀವು ನೋಡ್ತಾ ಇರೋ ಹಾಗೆ ಏಲಕ್ಕಿ ಇದೆ, ಹಾಗೆ ಅರೇಬಿಕಾ ಕಾಫಿ ಪ್ಲಾಂಟೇಷನ್ ಇದೆ ಮತ್ತು ಪೆಪ್ಪರ್ ಇದೆ. ಅದ್ರ ಜೊತೆಗೆ ಅಡಿಕೆನೂ ಕೂಡ ಹಾಕಿದ್ದಾರೆ. ಒಟ್ಟಿನಲ್ಲಿ ಈ ಜಾಗದಲ್ಲಿ ಮಿಶ್ರ ಬೆಳೆ ಬೆಳೆದಿದ್ದಾರೆ ಅಂತ ಹೇಳ್ಬೋದು. ಹಾಗೆ ಜಾಗನೂ ಕೂಡ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ಒಂದು ಒಳ್ಳೆ ವ್ಯೂ ಸಿಗುತ್ತೆ ಇದರಲ್ಲಿ ಮತ್ತು ಒಂದು ಒಳ್ಳೆ ಲೊಕೇಶನ್ ಇರೋವಂಥ ಜಾಗ ಇದು. ಪ್ರಾಪರ್ಟಿ ಒಳಗಡೆ ರೋಡಿನ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ, ಅಂತಂದರೆ ವೆಹಿಕಲೆಲ್ಲ ಓಡಾಡಲಿಕ್ಕೆ ಅಂತ ತುಂಬ ಚೆನ್ನಾಗಿರೋವಂಥ ರೋಡಿನ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ. ಮತ್ತು ಕಾಫಿ ತೋಟ ಈ ಜಾಗದಲ್ಲಿ ಒಂದು 20 to 30% ಕಾಫಿ ಗಿಡಗಳಿದೆ. ಇನ್ನು ಅಡಿಕೆ ಗಿಡಗಳಿದೆ, ಹಾಗೆಯೇ ಏಲಕ್ಕಿ ಗಿಡಗಳಿದೆ. ಹಾಗಾಗಿ ಕಂಪ್ಲೀಟಾಗಿ ಕಾಫಿ ತೋಟ ಮಾಡಿಲ್ಲ, ಕಂಪ್ಲೀಟಾಗಿ ಏಲಕ್ಕಿ ತೋಟನೂ ಮಾಡಿಲ್ಲ. ಮತ್ತು ಈ ಜಾಗದ ವಿಶೇಷತೆ ಏನು ಅಂತಂದರೆ ಒಂದು ಚಿಕ್ಕದಾಗಿ ಮನೆ ಕೂಡ ಇದೆ, ನೀವು ನೋಡ್ಬೋದು. ತುಂಬ ಚಿಕ್ಕದಾಗಿ ಮಾಡ್ಕೊಂಡಿದ್ದಾರೆ, ಅಂದರೆ ಪ್ರಾಪರ್ಟಿ ಓನರು ಹೊರಗಡೆಯಿಂದ ಬಂದರೆ ಇಲ್ಲಿ ಸ್ಟೇ ಆಗೋಕ್ಕೆ ಅಂತ. ಒಂದು ಚಿಕ್ಕದಾಗಿ ಒಂದು ಬೆಡ್ರೂಮ್ ಇದೆ, ಹಾಗೆಯೇ ಒಂದು ಚಿಕ್ಕದಾಗಿ ಹಾಲ್ ಕೂಡ ಇದೆ. ಈ ಪ್ರಾಪರ್ಟಿಲಿ ಇನ್ನೊಂದು ವಿಶೇಷತೆ ಏನು ಅಂತಂದರೆ ಈ ಪ್ರಾಪರ್ಟಿ ಕೆಳಗಡೆ ಅಂತಂದರೆ ಈ ಪ್ರಾಪರ್ಟಿ ಎಂಡಿಗೆ ಒಂದು ಚಿಕ್ಕದಾಗಿ ಸ್ಟ್ರೀಮ್ ಕೂಡ ಹರಿಯುತ್ತೆ. ಸೊ ಇದೆಲ್ಲ ಈ ಪ್ರಾಪರ್ಟಿಗೆ ಒಂದು ಒಳ್ಳೆ ಬೆನಿಫಿಟ್ ಅಂತ ಹೇಳ್ಬೋದು. ಅದಲ್ಲದೆ ಈ ಪ್ರಾಪರ್ಟಿಗೆ ನೀರಿನ ವ್ಯವಸ್ಥೆ ಅಂತಂದರೆ ಒಂದು ಬೋರ್ವೆಲ್ ಇದೆ. ಆ ಬೋರ್ವೆಲ್ಲಲ್ಲಿ ಒಳ್ಳೆ ನೀರಿದೆ. ಒಳ್ಳೆ ನೀರು ಅಂತಂದರೆ ಒಂದು 4 ಇಂಚಷ್ಟು ನೀರಿದೆ. ಈ ಪ್ರಾಪರ್ಟಿ ಲೊಕೇಶನ್ ಬರೋದು ಹಾಸನ ಜಿಲ್ಲೆ ಸಕಲೇಶಪುರ ತಾಲೂಕು ಬರುತ್ತೆ. ಮತ್ತು ಈ ಪ್ರಾಪರ್ಟಿಗೆ ನಿಯರ್ ಬೈ ಟೌನ್ ಅಂತಂದರೆ ಶನಿವಾರ ಸಂತೆ ಅಂತ ಒಂದು ಟೌನ್ ಬರುತ್ತೆ. ಆ ಟೌನಿಂದ ಈ ಜಾಗಕ್ಕೆ 10 ರಿಂದ 12 ಕಿಲೋಮೀಟ್ರ್ ಆಗುತ್ತೆ. ಹಾಗೆಯೇ ಸಕಲೇಶಪುರಕ್ಕೆ ಸೇರಿರೋವಂಥ ಇನ್ನೊಂದು ಟೌನ್ ಬರುತ್ತೆ, ಹೊಸೂರು ಅಂತ. ಆ ಹೊಸೂರಿಂದ 1.5 ಕಿಲೋಮೀಟ್ರು ಈ ಪ್ರಾಪರ್ಟಿಗಾಗುತ್ತೆ. ಈ ಪ್ರಾಪರ್ಟಿ ರೆಸಾರ್ಟ್ ಮತ್ತು ಹೋಮ್ ಸ್ಟೇ ಕಾನ್ಸೆಪ್ಟಿಗೆ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ಈ ಪ್ರಾಪರ್ಟಿಯಿಂದ 1 ರಿಂದ 1.5 ಕಿಲೋಮೀಟರ್ ಲಿಮಿಟಲ್ಲಿ ಸ್ಕೂಲು, ಹಾಸ್ಪಿಟಲ್ಲು, ಹಾಗೆ ಬ್ಯಾಂಕು, ಈ ಥರ ವ್ಯವಸ್ಥೆ ತುಂಬ ಹತ್ತಿರದಲ್ಲೇ ಇದೆ. ನಾನು ಮುಂಚೆನೇ ಹೇಳಿದೆ ಈ ಪ್ರಾಪರ್ಟಿಲಿ ಒಂದು ಬೋರ್ವೆಲ್ ಇದೆ, ಒಳ್ಳೆ ನೀರಿದೆ ಅಂತ. ನೀವು ನೋಡ್ಬೋದು, ಈ ಬೇಸಿಗೆಯಲ್ಲೂ ಕೂಡ ನೀರು ಉಕ್ತಾ ಇದೆ ಈ ಬೋರ್ವೆಲ್ಲಲ್ಲಿ. ಮತ್ತು ಈ ತೋಟದಲ್ಲಿ ಪೆಪ್ಪರ್ ಕೂಡ ತುಂಬ ಚೆನ್ನಾಗಿದೆ. ಪ್ರತಿಯೊಂದು ಕಾಡು ಮರದಲ್ಲೂ ಪೆಪ್ಪರ್ ಇದೆ, ಹಾಗಾಗಿ ಪೆಪ್ಪರಲ್ಲೂ ಒಳ್ಳೆ ಇನ್ಕಮ್ ಇದೆ ಅಂತ ಹೇಳ್ಬೋದು. ಮತ್ತು ಅರೇಬಿಕಾ ಕೂಡ ಚೆನ್ನಾಗಿದೆ, ಇರೋ ಅಂಥದ್ರಲ್ಲಿ ಚೆನ್ನಾಗಿದೆ. ಅಂದರೆ ನಾನು ಮೊದಲೇ ಹೇಳಿದ್ದೆ ಕಾಫಿ ಪ್ಲಾಂಟೇಷನ್ ಇರೋದು 20 to 30% ಇದೆ ಅಂತ, ಹಾಗಾಗಿ ಇರೋದರಲ್ಲಿ ಇನ್ಕಮ್ ಚೆನ್ನಾಗಿದೆ. ಮತ್ತು ಈ ಏರಿಯಾ ಪ್ಯೂರ್ ಮಲೆನಾಡು ಅಂತ ಹೇಳ್ಬೋದು. ಇಲ್ಲಿ ಒಂದು ವರ್ಷಕ್ಕೆ 100 ರಿಂದ 120 ಇಂಚಷ್ಟು ಮಳೆ ಆಗುತ್ತೆ. ಈ ಪ್ರಾಪರ್ಟಿಗೆ ಸೆಲ್ಲರ್ ಪ್ರೈಸು ಎಕರೆಗೆ 30 ಲಕ್ಷ ಹೇಳ್ತಾ ಇದ್ದಾರೆ. ಸ್ಲೈಟ್ಲಿ ನೆಗೋಷಿಯಬಲ್ ಅಂತ ಹೇಳಿದ್ದಾರೆ. ಸೊ ಈ ಪ್ರಾಪರ್ಟಿ ನಿಮಗೇನಾದರೂ ಇಷ್ಟ ಆಗಿದರೆ ಅಥವಾ ಈ ಪ್ರಾಪರ್ಟಿ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂತಂದರೆ ಸ್ಕ್ರೀನ್ ಮೇಲೆ ನನ್ನ ನಂಬರ್ ಇದೆ, ಕಾಲ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದ.